ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆ ಕಳೆದ 24 ಗಂಟೆಗಳ ಹಿಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಇದೇ ಉತ್ತರ ಪ್ರದೇಶ ರಾಜ್ಯದ ಫಿರೋಜಾಬಾದ್ ನಗರದ ಯಾದವ್ ಕಾಲೋನಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘೋರ ಕೃತ್ಯದ ಘಟನೆ ಬಗ್ಗೆ ನಿಮಗೆ ಹೇಳಿದ್ದೆ. ಎಷ್ಟೋ ಜನರಿಗೆ ಅದು ಕರುಳು ಹಿಂಡುವ ಘಟನೆ ಆಗಿರೋದಂತೂ ಸತ್ಯ. ತುಂಬ ಜನ ಬೇಸರವನ್ನು ವ್ಯಕ್ತಪಡಿಸಿ ನಮ್ಮ ವ್ಯವಸ್ಥೆ ಬಗ್ಗೆ, ಈ ಯುಗದ ಬಗ್ಗೆ, ಈ ಯುಗದಲ್ಲಿರ್ತಕ್ಕಂಥ ಈ ಮನುಷ್ಯತ್ವದ ಮೃಗದ ರೂಪದಲ್ಲಿರ್ತಕ್ಕಂಥ ಜನರ ಬಗ್ಗೆ ಜನ ಸಂತಾಪವನ್ನು ವ್ಯಕ್ತಪಡಿಸಿದ್ರು, ಬೈದರು, ಎಷ್ಟೋ ಜನ ಶಾಪ ಹಾಕಿದ್ರು, ಆ ಮಗುಗಾಗಿ ಕಣ್ಣೀರು ಹಾಕಿದ್ರು. ಆ ಘಟನೆ ಮಾಸುವ ಮುನ್ನವೇ ನಿನ್ನೆಯೇ ಇನ್ನೊಂದು ಘಟನೆ ಬೆಳಕಿಗೆ ಬಂದಿದೆ. ಅದು ಬೇರೆ ಎಲ್ಲೂ ಅಲ್ಲ, ನಮ್ಮ ದಕ್ಷಿಣ ಭಾರತದ ದೇವರ ನಾಡು ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೇರಳ ರಾಜ್ಯದ ತಿರುವನಂತಪುರಂ ಜಿಲ್ಲೆಯ ಆ ನೆಡುಮಂಗಾಡ್ ಅನ್ನುವಂಥ ಒಂದು ಊರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸೇಮ್ ಇನ್ಸಿಡೆಂಟ್ ಇದೇ ಉತ್ತರ ಪ್ರದೇಶದ ಘಟನೆ ರೀತಿಯೇ ಇದೆ, ಡಿಫ್ರೆನ್ಸೇ ಇಲ್ಲ. ಅಲ್ಲಿ ಡಿಫ್ರೆನ್ಸ್ ಏನು ಅಂತಂದರೆ, ಒಂದೇ ದಿನ ಮಗುವನ್ನು ತೀರಿಸ್ಬಿಟ್ಟ ಅವನು, ದಬ್ಬನ್ ಬಡ್ದು. ಬಟ್ ಈ ಇನ್ಸಿಡೆಂಟ್ನಲ್ಲಿ ಸರಿಸುಮಾರು ಕಳೆದ 5-6 ತಿಂಗಳಿಂದನೂ ಕೂಡ ಆ ಮಗು ನೋವನ್ನು ಅನುಭವಿಸಿ ಮೊನ್ನೆ ಮೃತಪಟ್ಟೈತೆ. ಏನಿದು ಘಟನೆ? ನಮ್ಮ ಜನಕ್ಕೆ ಏನಾಗ್ಬಿಡೈತೆ? ಅಥವಾ ಈ ಎಲ್ಲ ಚಟುವಟಿಕೆಗಳಿಗೆ ಬಹುಶಃ ನಮ್ಮಲ್ಲಿರ್ತಕ್ಕಂಥ ನ್ಯಾಯಾಂಗನ ವೀಕ್ ಅಂತ ಅನ್ಕೊಂಡ್ಬಿಟ್ಟವ್ರ ಈ ಸಮಾಜದ ಈ ಜನ? ಅರ್ಥ ಆಗ್ತಿಲ್ಲ ನನಗೆ. ಡೀಟೇಲಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಸೇಮ್ ನೆನ್ನೆ ನಡೆದಿರ್ತಕ್ಕಂಥ ಆ ಇನ್ಸಿಡೆಂಟ್ನಲ್ಲಿ 1.5 ವರ್ಷದ ಮಗು ಆರವ್ ಅಂತ ಆ ಮಗು ಹೆಸರು. ಇಲ್ಲಿ ತಿರುವನಂತಪುರಂನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಈ ಮಗು ಹೆಸರು ಬಂದು ಹರ್ಷಿದ್ ಅಂತ, ARSHID. 1.5 ವರ್ಷ. ಅದು ಗಂಡು ಮಗುನೇ, ಇದು ಗಂಡು ಮಗುನೇ. ಅದು 1.5 ವರ್ಷದ್ದೇ, ಇದು 1.5 ವರ್ಷದ್ದೇ. ಅದಕ್ಕೂ ಅಪ್ಪ ಇಲ್ಲ, ಇದಕ್ಕೂ ಅಪ್ಪ ಇಲ್ಲ. ಅದಕ್ಕೆ ಅಪ್ಪ ಇದ್ದಾನೆ, ಆದರೆ ತಾಯಿ ಕೌಟುಂಬಿಕ ಕಲಹದ ಹಿನ್ನೆಲೆ ಅಪ್ಪನ ಬಿಟ್ಟು ಬಂದಿರ್ತಾಳೆ. ಇದರಲ್ಲಿ ಅಪ್ಪ ಈ ಮಗು ಹೊಟ್ಟೆಲಿದ್ದು 3 ತಿಂಗಳಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ತಿರೋಗಿರ್ತಾನೆ. ಬೇಜಾರಾಗುತ್ತಪ್ಪ. ನೆನೆ ಈ 2 ಘಟನೆಗಳನ್ನ ನೋಡ್ಬಿಟ್ಟು ನನಗಂತೂ ನಮ್ಮ ಜನಕ್ಕೆ ಏನು ಕಾಯಿಲೆ ಬಂದೈತೋ, ಅಥವಾ ಬದುಕಬೇಕು ಅಂತ ಹೆಂಗೆ ಮಾಡ್ತಾರೋ, ಅಥವಾ ಯಾವುದಾದ್ರೂ ಪೂರ್ವ ಜನ್ಮದ ಕರ್ಮಗಳನ್ನ ತಗೊಂಡು ಬಂದು ಈ ಜನ್ಮದಲ್ಲಿ ಅದನ್ನು ಕಳಿಬೇಕು ಅಂತ ಮಾಡ್ತಾರೋ ನನಗೆ ಅರ್ಥನೇ ಆಗ್ತಿಲ್ಲ. ತಾವೇ ಎತ್ತಿರ್ತಕ್ಕಂಥ ಮಗು, ಅವನು ಯಾವನೋ ಆಚೆಯಿಂದ ಬಂದವನು ಬಿಟ್ಟಾಕಿ, ಅವ್ನಿಗೇನು ಅದ್ರ ಬಗ್ಗೆ ಕನಿಕರ ಇರಲ್ಲ, ಕರುಣೆ ಇರಲ್ಲ, ಯಾಕಂದ್ರೆ ಅವ್ನು ಬ್ಲಡ್ ಅಲ್ಲ, ಅದನ್ನು ಬಿಟ್ಬಿಡೋಣ. ಬಟ್ ಈ ಲೇಡೀಸ್ಗಳಿಗೆ ಈ ಇನ್ಸಿಡೆಂಟಲ್ಲಿ, ಕೇರಳದಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟಲ್ಲಿ ತಾಯಿಯೂ ಕೂಡ ಭಾಗಿ ಅಂತ ಸ್ಪಷ್ಟ ಆಗ್ತೈತೆ. ಯಾಕಂತಂದರೆ ಯಾರೋ ಇನ್ನೊಬ್ಬ ಬಂದು ಮಗುನ ಹಾಕೊಂಡು ಡೈಲಿ ಸುಡ್ತಾನೆ, ಹೊಡಿತಾನೆ, ಬಡಿತಾನೆ ಅಂತ ಮಾಡಿದಾಗ ನೀನು ಕಣ್ಣಾರೆ ನೋಡ್ತಿರ್ತಿಲ್ಲ, ಅಮ್ಮ ಎತ್ತು ಕರಳು ನಿನಗೆ ಚುರ್ಕಂದಿಲ್ವಮ್ಮ ನಿನಗೆ ಅಂತ ಅನಿಸುತ್ತೆ. ಈ ಇನ್ಸಿಡೆಂಟ್ನಲ್ಲಿ ನೇರ ಆರೋಪ ಎಮ್ಮನು ಕೂಡ ತಾನೇ ಎತ್ತಿರೋದು, 9 ತಿಂಗಳು ಒತ್ತಿರ್ತಾಳೆ. ಏನಕ್ಕೆ ಇರಬೇಕಿತ್ತು? ಹೊಟ್ಟೆಲ್ಲ ಸಾಯಿಸ್ಬಿಡ್ಬೇಕಿತ್ತು ಆ ಮಗುನ. ಹಿಂಗೆ ಜನ್ಮ ಕೊಟ್ಟು 1.5 ವರ್ಷ ಆದಮೇಲೆ ಮಗು ಇವತ್ತು ಫಲಿತಾಂಶ ಏನಾಗಿದೆ? ಇವತ್ತು ಆ ಮಗು ಇಲ್ಲ. ಬಟ್ ಆ ಮಗು ಹುಟ್ಟೋಕ್ಕಿಂತ ಮುಂಚೆನೇ ತಿರೋಗ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತು. ಅಥವಾ ನನಗನ್ಸುತ್ತೆ ಈ ರೀತಿಯ ಇನ್ಸಿಡೆಂಟ್ಗಳಿಗೆ ನೇರವಾಗಿ ಭಗವಂತನೇ ಕಾರಣ ಆಗ್ತಾನೆ ಅಂತ ಅನಿಸುತ್ತೆ. ಎಷ್ಟೋ ಜನ ವ್ರತ ಅಂತೆ, ತಪಸ್ಸಂತೆ, ನಂಬಿಕೆ ಅಂತೆ, ದೇವ್ರ ಮೇಲೆ ಇನ್ನೂ ಕೂಡ ಕಲ್ಲು ಮನ್ಸು ಮಾಡ್ಕೊಂಡು ಬದುಕ್ತಾ ಇರೋವಂಥ ಜನಗಳು ನೋಡಿದ್ದೀವಿ. ಭಗವಂತ ಒಂದು ಮಗು ಕೊಡಪ್ಪ, ನಮಗೆ ಸಂತಾನ ಅಭಿವೃದ್ಧಿ ಕೊಡಪ್ಪ, ನಮ್ಮ ಪೀಳಿಗೆನ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಮಗುನಾರು ಕೊಡಪ್ಪ ಅಂತ ಕೇಳುವಂಥ ಎಷ್ಟೋ ಜನರಿಗೆ ಈ ದೇವರು ಕರುಣನೇ ಇಲ್ಲ, ಕನಿಕರನೇ ಇಲ್ದಂಗೆ ಆ ಜನರನ್ನ ಪೀಡಿಸ್ತಾ ಇದ್ದಾನೆ ಇನ್ನೊಂದು ದೇವರು. ಬಟ್ ಇಂಥ ಬೇವರ್ಸಿಗಳಿಗೆಲ್ಲ ಮಕ್ಕಳುಗಳನ್ನ ಕೊಟ್ಟು, ಮುದ್ದಾದ ಮಕ್ಕಳುಗಳನ್ನ ಕೊಟ್ಟು, ಆ ಮಕ್ಕಳುಗಳು 1.5 ವರ್ಷಕ್ಕೇ ಈ ಹಲೋಕವನ್ನು ತ್ಯಜಿಸುವಂಥ ಪರಿಸ್ಥಿತಿನ, ಆಶೀರ್ವಾದವನ್ನು ಆ ದೇವರೇ ಮಾಡಿದ್ದಾನೆ ಅನಿಸುತ್ತೆ. ಯೂಶಲಿ ನಾವು ದೇವ್ರನ್ನ ಏನಂತ ಬಿಡ್ತೀವಿ? ದೇವ್ರಿಗೆಲ್ಲ ಗೊತ್ತು, ಭಗವಂತನಿಗೆ ಹಿಂದೆ ಮುಂದೆ ಪ್ರೆಸೆಂಟ್ ಎಲ್ಲ ಗೊತ್ತು ಅಂತ ಅಂದಮೇಲೆ, ಗೊತ್ತಿದ್ಮೇಲೆ ದೇವರು ಹಿಂಗೆ ಮಗು ಸಾಯ್ತವೆ 1.5 ವರ್ಷಕ್ಕೆ ಅಂತ ಗೊತ್ತಿದ್ಮೇಲೆ ಏನು ಕೊಟ್ಟ ದೇವರು ಅಂತ ನನಗಂತೂ ಗೊತ್ತಿಲ್ಲ. ಅದರಲ್ಲೂ ಇಂಥ ಅನರ್ಹರಿಗೆ, ಅರ್ಹತೆ ಇಲ್ದಿರ್ತಕ್ಕಂಥವ್ರಿಗೆ, ಯೋಗ್ಯತೆ ಇಲ್ದಿರ್ತಕ್ಕಂಥವ್ರಿಗೆ ಆ ಗಂಡು ಮಗುಗಳನ್ನ ಕೊಟ್ಟು ತುಂಬ ಬೇಸರ ಆಗ್ತೈತೆ ಈ ಇನ್ಸಿಡೆಂಟ್ಗಳ ಬಗ್ಗೆ ಮಾತಾಡೋದಕ್ಕೆ. ಸೊ ಈಗ ತಿರುವನಂತಪುರಂ ಬಗ್ಗೆ ಚಿಕ್ಕದಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಅಖಿಲ ಅಂತ 24 ವರ್ಷ ಈ ಮಹಿಳೆಗೆ, ನೋಡ್ತಾ ಇದ್ದೀರಲ್ಲ ಈ ಮಹಾತಾಯಿ ಅನ್ನೋದಕ್ಕೆ ಅಂದರೆ ನಾನು ಸರ್ಕ್ಯಾಸ್ಟಿಕ್ಕಾಗಿ ಉಗಿತಾ ಇರೋದು. ಈ ಮಗು ಈಗ ಮೃತಪಟ್ಟೈತಲ್ಲ ಮಗು, ಈ ಅಮ್ಮ ಪ್ರೆಗ್ನೆಂಟ್ ಆಗಿದ್ದಲ್ಲ, 3 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಇದ್ದಾಗ ಈ ಅಮ್ಮನ ನಿಜವಾದ ಗಂಡ ಇರ್ತಾನಲ್ಲ, ತಾಳಿ ಕಟ್ಟಿದ ಗಂಡ, ಅವ್ನು ಮೃತಪಟ್ಟಿರ್ತಾನೆ. ಏನಾಯ್ತೋ ಏನೋ, ಇವಳು ಏನಾರು ಸಾಯಿಸಿದ್ಲೇನೋ, ಅದು ಕೂಡ ಇನ್ವೆಸ್ಟಿಗೇಟ್ ನಡೀತೈತೆ. ಈಗ ಏನಾಗಿ ಸತ್ತ ಅನ್ನೋಂಥದ್ದಕ್ಕೆ ಈಗ ಮಾಹಿತಿ ಬರುತ್ತೆ, ಅದನ್ನು ಕೂಡ ಹೋಗ್ತಾ ತನಿಖೆ ನಂತರ. ಅದಾದಮೇಲೆ ತಂದೆ ತೀರ್ಕೊಂಡ ನಂತರ ಈ ಮಗು ಹುಟ್ಟುತ್ತೆ. ಡ್ಯಾನ್ಸ್ ಕ್ಲಾಸಲ್ಲಿ ಕೆಲಸ ಮಾಡ್ತಿರ್ತಾಳೆ ಇವಳು. ಡ್ಯಾನ್ಸ್ ಕ್ಲಾಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಇನ್ಸಿಡೆಂಟ್ನ ಆರೋಪಿ ಇದನ್ನಲ್ಲ, ಆಸ್ಕರ್ ಅನ್ನೋಂಥವನು, ಅವನು ಬಂದು ಡ್ರೈವರು. ಇವಳ ಜೊತೆಗೆ ಲವ್ ಆಗುತ್ತೆ. ಈ ಕಡೆ ಮಗು ಆಗಿರುತ್ತೆ ಆಲ್ರೆಡಿ ಇವಳಿಗೆ, ಅಖಿಲಾಗೆ ಲವ್ ಆಗುತ್ತೆ. ಲವ್ ಆಗಿದ್ದು ಹೆಂಗೋಯ್ತು ಅಂತಂದರೆ, ಇಬ್ಬರು ಒಟ್ಟಿಗೆ ವಾಸಿಸುವಂಥ ರಿಲೇಷನ್ಶಿಪ್ಪಿಗೆ ಬರುತ್ತೆ.
ಒಂದೇ ಮನೇಲಿ ವಾಸ ಮಾಡೋದಕ್ಕೆ. ಈ ಮಗು ತಂದೆ ಫ್ಯಾಮಿಲಿ ಇರ್ತಾರಲ್ಲ, ಹರ್ಷಿದ್ ಇದೆಯಲ್ಲ ಮಗು, ಈ ಮಗು ತಂದೆ ಫ್ಯಾಮಿಲಿ ಅವ್ರು ಏನು ಮಾಡ್ತಾರೆ, ನೋಡಮ್ಮ ನೀನು ಯಾವನ ಜೊತೆ ನಿಮ್ಮದೇ ಬಳತದೆಯಾ ಬದುಕ್ತದೆಯಾ ನೀನು ಹಣೆ ಬರ, ಆ ಮಗು ಕೊಟ್ಬಿಡಮ್ಮ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು 3 ತಿಂಗಳು ಕರ್ಕೊಂಡೋಗಿ ಮಗುನ ನೋಡ್ಕೊಂಡಿರ್ತಾರೆ. ಅದಾದಮೇಲೆ ಇವಳು ಏನು ಮಾಡ್ತಾಳೆ, ಚೈಲ್ಡ್ ಹೆಲ್ಪ್ ಲೈನ್ಗೆ, ಪೊಲೀಸರಿಗೆ, ಇವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿ ನನ್ನ ಮಗು ನಿಂಗೆ ಕರ್ಕೊಂಡೋಗಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಆ ಚೈಲ್ಡ್ ಹೆಲ್ಪ್ ಲೈನ್ ಇದೆಯಲ್ಲ, ಮಕ್ಕಳ ಸಹಾಯವಾಣಿ, ಅವ್ರೇನು ಮಾಡಿದ್ದಾರೆ, ಮಗು ಪ್ರೆಸೆಂಟ್ ತಾಯಿ ಜೊತೆನೇ ಬದುಕಬೇಕು, ಅದು ನಮ್ಮ ಕಾನೂನು ಅಂತೇಳಿ ಈ ಇವಳು ಮಹಿಳೆ ಕಾರಣದಿಂದ ನಾನು ಬಾಯಿ ಕಟ್ಟಾಗ್ತಾ ಇದ್ದೀನಿ, ಬೈತಿಲ್ಲ, ಇವಳ ಹತ್ರಕ್ಕೆ ಮಗುನ ಮತ್ತೆ ಬಿಡಿಸ್ತಾರೆ. ಇವಳು ನೋಡ್ಕೊಂಡು ಚಂದಾಚಾರಕ್ಕೆ ಪಾಪ ಆ ಮಗು ತಾತ ಅಜ್ಜಿ ಜೊತೆ ಹೆಂಗೋ ನೆಮ್ಮದಿಯಾಗಿ ಬದುಕ್ತಿತ್ತು ಅವ್ರ ಅಪ್ಪನ ಮನೆ ಕಡೆಯಿಂದ. ಇವಳು ಕರ್ಕೊಂಡು ಬಂದು, ಇಲ್ಲ ನಾನೇ ನೋಡ್ಕೋಬೇಕು, ನಂದೇ ರೈಟ್ಸ್ ಹೋದು, ನನ್ನ ಮಗು ನನ್ನ ಜೊತೆನೇ ಇರಬೇಕು, ಹಾಗೆ ಹೀಗೆ ಅಂತ ಏನೇನೋ ಕತೆ ಪುರಾಣ ಹೊಡೆದು ಅದು ಮಗುನ ಕರ್ಕೊಂಬರ್ತಾಳೆ, ಸಾಕ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಇವನ ಜೊತೆಗೆ ಲಿವಿಂಗಲ್ಲಿ ಇರ್ತಾಳಲ್ಲ ಈ ಅಸ್ಕರ್ ಅನ್ನೋಂಥ ಜೊತೆಗೆ ಒಂದು ಬಂದು ಮುಸ್ಲಿಮು, ಇವಳು ಬಂದು ಹಿಂದೂ. ಸೊ ಲವ್ ಜಿಹಾದ್ ಆಗಿರೋದ್ರಿಂದನೇ ಅವಳು ಆಗಿರೋದು, ಮದುವೆ ಆಗಿರೋದಲ್ಲಿ. ಕೇರಳದಲ್ಲಿ ಅದೇನು ಸಾಮಾನ್ಯ ಬಿಡಕ್ಕೆ ಬಿಡಿಯೋದು ಲವ್ ಜಿಹಾದ್ ಅನ್ನೋಂಥದ್ದು. ಅದೇನಾಗಿದೆ ನಂತರ ಅವನಿಗೆ ಆ ಮಗು ಅವನದಲ್ವಲ್ಲ, ಅವ್ನ ಬ್ಲಡ್ ಅಲ್ವಲ್ಲ, ಅದು ಇರಿಟೇಟ್ ಆಯಿತೋ ಏನೋ ಗೊತ್ತಿಲ್ಲ, ಆ ಮಗುಗೆ ಸಿಗರೇಟ್ನಲ್ಲಿ ಸುಡೋದಕ್ಕೆ ಶುರು ಮಾಡಿದ್ದಾನೆ. ಒದಿಯೋದು, ತುಳಿಯೋದು, ಎಲ್ಲಿಗೆ ಬೇಕಲ್ಲಿ ಹೊಡಿಯೋದು. ಈ 10th PU ಓದೋ ಹುಡುಗರುಗಳು ಕೋಪ ಬಂದಾಗ ಜಗಳಾಡಿದಾಗ ಸ್ಕೂಲು ಕಾಲೇಜಲ್ಲಿ ಹೊಡೆದಾಡ್ತಾರಲ್ಲ, ಆ ಏಟ್ಗಳನ್ನ ಮಗು ಹೊಡೆಯೋದು, ಆ ಥರ ರಭಸದಲ್ಲಿ ಹೀಗೆಲ್ಲ ಮಾಡಿದ್ದಾನೆ. ಕಳೆದ 15 ದಿನಗಳಿಂದ ಏನಾಗೈತೆ, ಈ ಅಖಿಲ ಅನ್ನೋಳು ತಮಿಳ್ನಾಡಿಗೆ ಡ್ಯಾನ್ಸ್ ವಿಚಾರಕ್ಕೆ ಹೋಗಿದ್ದಾಳೆ ಕಾರ್ಯಕ್ರಮದಲ್ಲಿ. ಬರೋದಕ್ಕೆ ಮಗು 2 ಕೈ ಮುರಿದೋಗೈತೆ, ಇದೇ ಮಗುದು. ಅಕ್ಕಪಕ್ಕದವರೆಲ್ಲ ಏನಾಯ್ತು ಅಂತ ಕೇಳಿದ್ರೆ, ಹಿಂಗೆ ಮಗು ಬಿದ್ದುಬಿಟ್ಟು ಕೈ ಮುರ್ಕೊಂಡ್ಬಿಟ್ಟೈತೆ ಅಂತಂದ್ರೆ. ಯೂಶಲಿ ಮಗು ಬಿದ್ದರೆ ಏನಾಗುತ್ತೆ, 1 ಕೈ ಮುರಿಬೋದು ಅಥವಾ ಫ್ರ್ಯಾಕ್ಚರ್ ಆಗೋದು ಏನಾಗೋದು, ಬಟ್ 2 ಕೈ ಮುರಿದೋಗಿದೆ ಮಗುಗೆ. ಹೊಟ್ಟೆ ಎಲ್ಲ ಉರಿಯುತ್ತೆ ಅದನ್ನು ನೋಡಿದ್ರೆ. ಎಂಥ ಬೇವರ್ಸಿಗಳಪ್ಪ ಇವ ಮಗುನ, 1 ವರ್ಷದ ಪುಟ್ಟ ಮಗುನ ಅಷ್ಟೊಂದು ಟಾರ್ಚರ್ ಕೊಟ್ಟು ಕೊಂದ್ಬಿಟ್ರಲ್ಲ ಅಂತ. ಅದಾದಮೇಲೆ ಮಗುಗೆ ಬ್ಯಾಂಡೇಜ್ ಹಾಸ್ಕೊಂಡ್ಬರ್ತಾರೆ 2 ಕಡೆಗೂ ಕೈ ಬಿಡ. ಅದು ತುಂಬ ಹಿಂಸೆ ಅನಿಸ್ತೈತೆ ನಂಗೆ ಇಮೇಜ್ ನೋಡೋದಕ್ಕೆ. ಪಾಪ ಕತ್ಕೆಲ್ಲ ಹಾಕಿ ನೇತಾಕಿ ಆ ಬ್ಯಾಂಡೇಜ್ನ ಇಲ್ಗೊಂದು ಹಾಕಿದ್ದಾರೆ. ನಮಗೆ ಅದು ಹೆಂಗೆ ಹೊಡೆದ್ನೋ, ಅದು ಹೆಂಗೆ ತುಳಿದ್ನೋ ಮಗುನ ಗೊತ್ತಿಲ್ಲ. ಮೊನ್ನೆ 28ನೇ ತಾರೀಕು ಇದಾಗಿದ್ದು, 15ನೇ ತಾರೀಕಿಂದ ಬ್ಯಾಂಡೇಜ್ ಹಾಕ್ಸ್ಕೊಂಡು ಬಂದರು, ಕೈಯೆಲ್ಲ ಮುರಿದೋಗೈತೆ. ಮೊನ್ನೆ 28ನೇ ತಾರೀಕು, ಈ ಗುರುವಾರ ಶುಕ್ರವಾರ ಸಮಯ ಏನಾಗೈತೆ, ಮಗು ಊಟ ತಿನ್ನಬೇಕಾದ್ರೆ ವಾಮಿಟ್ ಮಾಡ್ಕೊಂಡ್ಬಿಟ್ಟೈತೆ. ನನ್ನ ಪ್ರಕಾರ ಅವ್ರು ಸಾಯಿಸ್ಬಿಟ್ಟಿದ್ದಾರೆ, ಅವರು ಅಂದರೆ ಹಾಕ್ಬಿಟ್ಟಿದ್ದಾರೆ ಮಗುಗೆ ಊಟ ತಿನ್ನೋ ಟೈಮ್ನಲ್ಲಿ. ಉಸಿರಿಡ್ಕೊಂಡ್ಬಿಟ್ಟೈತೆ, ಅನ್ನ ಬಾಯಿ ಸಿಗಾಕೊಂಡಂಗೆ ಉಸಿರಿಡ್ಕೊಂಡ್ಬಿಟ್ಟೈತೆ. ತಕ್ಷಣ ಏನು ಮಾಡೋರೆ, ಆಚೆ ಕರ್ಕೊಂಡು ಬಂದು ಆ್ಯಂಬುಲೆನ್ಸ್ ಬಂದು ಇವ್ರು ಹೋಗ್ಬೇಕಾರೆ ಅಕ್ಕಪಕ್ಕದವ್ರಲ್ಲಿ ಏನಾಯ್ತು ಅಂತ ಕೇಳಿದಾಗ, ಮಗು ಉಸಿರಿಡ್ಕೊಂಡ್ಬಿಟ್ಟೈತೆ ಹಿಂಗೆ ಅಂತ ಅಂದ್ಬಿಟ್ಟು ಇಬ್ರು ಆ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆ ಡಾಕ್ಟ್ರು ಚೆಕ್ ಮಾಡ್ತಾರೆ, ಮಗು ಜೀವ ಇರುತ್ತೆ. ಡಾಕ್ಟ್ರ್ ಏನು ಮಾಡ್ತಾರೆ, ಸಡನ್ಲಿ ಶಾಕು ಡಾಕ್ಟ್ರಿಗೆ. ಏನಿದು ಮಗು ಮೈ ಮೇಲೆ ಇಷ್ಟೊಂದು ಗಾಯಗಳಿದೆ, ಸಿಗರೇಟ್ ಸುಟ್ಟಂಗೈತೆ, ಬ್ಲೇಡಲ್ಲಿ ಕೂದಂಗೈತೆ, ಇದೇನು ಮಾರ್ಕ್ಗಳು ಇಷ್ಟೊಂದು ಇದೆಯಲ್ಲ, ಇವ್ರು ಕೈ ಬೇರೆ ಮುರಿದೋಗೈತೆ 2, ಈಗ ಬೇರೆ ಉಸಿರಿಡ್ಕೊಂಡೈತೆ ಅಂತ ಕರ್ಕೊಂಡ್ಬಂದವ್ರು ಏನು ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಮಗುನ ಬದುಕಿಸೋದಕ್ಕೆ ಡಾಕ್ಟ್ರು ಟ್ರೈ ಮಾಡ್ತಾರೆ, ಬಟ್ ಮಗು ಬದುಕುಳಿಲಿಲ್ಲ, ತಿರೋಯ್ತು. ಪೊಲೀಸ್ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ, ಕಸ್ಟಡಿ ತಗೊಳ್ತಾರೆ ಈ ವಿಚಾರವನ್ನು. ಅದಾದ ನಂತರ ಮಗುವಿನ ಆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಕಳಿಸ್ತಾರೆ. ಅಲ್ಲಿ ಬಂದಿದ್ದು ನೋಡಿ ನಿಜವಾದ ಅಂಶಗಳು. ಡಾಕ್ಟ್ರು ಮಗುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ತಕ್ಷಣ ಅವರು ಚೆಕ್ ಮಾಡ್ತಾರಲ್ಲ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರಲ್ಲ, ಅವಾಗ 51 ಗಾಯದ ಗುರುತುಗಳು ಆ ಮಗುವಿನ ದೇಹದ ಮೇಲೆ ಪ್ರತ್ಯಾಗಿರುತ್ತೆ. ಅದಾದಮೇಲೆ ಮಗುನ ಬದುಕಿಸೋಕ್ಕಾಗಲ್ಲ, ಮಗು ಸತ್ತೋಗುತ್ತೆ. ಅದಾದಮೇಲೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಮತ್ತೆ ಶಾಕಿಂಗ್ ವಿಚಾರ ಏನು ಅಂತಂದರೆ, ಮಗುವಿನ ದೇಹದ ಮೇಲೆ 51 ಗಾಯದ ಗುರುತುಗಳಲ್ಲ, ಬದಲಿಗೆ 91 ಗಾಯದ ಗುರುತುಗಳು. ಅದರಲ್ಲಿ ಹೊಸ ಗಾಯಗಳು ಒಂದಿಷ್ಟು, ಹಳೆ ಗಾಯಗಳು ಒಂದಿಷ್ಟು ಅಂತ. ಯಾವ್ಯಾವ ಥರ ಅಂತಂದರೆ, 51 ಗಾಯಗಳು ಮಗುವಿನ ದೇಹದ ಹೊರಭಾಗದ ಗಾಯಗಳು ಲೆಕ್ಕ. ಅದು ಮೆದುಳು ಬ್ಲೀಡಿಂಗ್ ಆಗಿರೋದು, ಒಳಗಡೆ ರಕ್ತ ಎಪ್ಪುಗಟ್ಕೊಂಡಿರೋದು, ಇನ್ನೆಲ್ಲ ಎದೆ ಭಾಗದಲ್ಲಿ, ಪಕ್ಕೆ ಭಾಗದಲ್ಲಿ 40 ಗಾಯ ಒಳಗಡೆ ಇನ್ಸೈಡ್ ಆಗಿರೋದು. ಟೋಟಲಿ 91 ಗಾಯದ ಗುರುತುಗಳು ಆ ಮಗುವಿನ ಮೃತದೇಹದ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬಂದಿರತಕ್ಕಂಥ ಆತಂಕವಾದಂಥ ಸುದ್ದಿ, ಅದು ಆತಂಕವಾದಂಥ ವಿಚಾರ. ಅದು ತಕ್ಷಣ ಏನಾಗುತ್ತೆ, ಪೊಲೀಸರು ಇಮ್ಮಿಡಿಯೇಟಾಗಿ ಇವರಿಬ್ಬರನ್ನು ಕಸ್ಟಡಿ ತೊಗೊಂಡು ಅರೆಸ್ಟ್ ಮಾಡಿಕೊಂಡು ಬಾಯಿ ಬಿಡ್ತಾನವನು, ಹೌದು ನಾನು ಹೊಡೆದಿದ್ದೀನಿ ಅನ್ನೋಂಥವನು. ಯಾರು, ಇವಳ ಪ್ರಿಯತಮ, ಕಿತ್ತೋದವನು. ಅದಾದಮೇಲೆ ಇವ್ರ ಮನೆ ಇತ್ತಲ್ಲ ಆ ನೆಡುಮಂಗಾಡು, ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಇವರಿಬ್ಬರನ್ನು ಜೀಪಲ್ಲಿ, ಸ್ಥಳ ಪರಿಶೀಲನೆ ಮಾಡೋದಕ್ಕೆ, ಸಾಕ್ಷ್ಯಾಧಾರಗಳನ್ನು ಪತ್ತೆ ಹಚ್ಚೋದಕ್ಕೆ. ಆ ಜಾಗದಲ್ಲಿ ಮೊಬೈಲ್ ಕಿತ್ಕೊಳ್ತಾರೆ. ಮೊಬೈಲ್ ಕಿತ್ಕೊಂಡು ನಿಮ್ಮ ಮನೆಯಲ್ಲಿ ಏನು ಎತ್ತ ಅಂತ ಕೇಳಕ್ಕೆ ಬರ್ತಾರೆ. ಸ್ಥಳೀಯರೆಲ್ಲ ಪೊಲೀಸರಿಗೆ ಹೇಳ್ತಾರೆ, ಹೌದು ಈ ಬೇವರ್ಸಿಗಳು ಸರಿ ಇಲ್ಲ, ಆ ಮಗುಗೆ ಚಿತ್ರಹಿಂಸೆ ಕೊಡ್ತಾ ಇರೋ ನಾವೆಲ್ಲ ಗಮನಿಸಿದ್ದೀವಿ, ಕೇಳಿದ್ರೆ ಆ ಮಗು ಅಳ್ತದೆ ಅಷ್ಟೇ ಅಂತ ಹೇಳ್ತಿದ್ರು. ಇತ್ತೀಚೆಗೆ ಮಗು ಕೈ ಮುರ್ಕೊಂಡ್ಬಿಟ್ಟಿತ್ತು, ಏನೋ ಆಟ ಆಡ್ಬೇಕಾದ್ರೆ ಓಡ್ಬೇಕಾದ್ರೆ ಬಿದ್ದೋಯ್ತು ಅಂತ ಸುಳ್ಳು ಹೇಳಿದ್ರು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಜನಗಳಿಗೂ ಗೊತ್ತಾಯ್ತಲ್ಲ ಮಗು ತಿರೋಗ್ಬಿಟ್ಟಿದೆ ಅಂತ, ದಬ್ಬನ ಹಾಕೊಂಡು ಚೆನ್ನಾಗಿ ನಿಜ್ತಾರೆ ಅವನಿಗೆ.
ಆ ಅಸ್ಕರನ್ ಅಂತವನಿಗೆ ಪ್ರಿಯತಮ ಇರ್ತಾನಲ್ಲ ಅವನಿಗೆ ಚೆನ್ನಾಗಿ ನೆಜ್ತಾರೆ. ಪೊಲೀಸರು ಕೆಲವರು ಸ್ಥಳೀಯರಿಗೂ ಹೊಡಿತಾರೆ, ಪೊಲೀಸರೇ ಲಾಡಿ ತರ್ತಾರಾಗುತ್ತೆ, ಯಾಕೆಂದರೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಆ ಇನ್ಸಿಡೆಂಟನ್ನು. ಅದಾದ ನಂತರ ಇವರಿಬ್ಬರನ್ನು ಕೂಡ ಈಗ ಪ್ರೆಸೆಂಟ್ ಕಸ್ಟಡಿ ತೊಗೊಂಡಿದ್ದಾರೆ, ಮೊಬೈಲ್ ಕಿತ್ಕೊಂಡಿದ್ದಾರೆ, CDR ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಕಾಲ್ ಡೀಟೇಲ್ ರೆಕಾರ್ಡ್ ತೊಗೊಂಡಿದ್ದಾರೆ ಇವರಿಬ್ಬರ ಮಧ್ಯೆ ಏನೇನು ಸಂಭಾಷಣೆ ನಡೆದೈತೆ ಮಗು ವಿಚಾರದಲ್ಲಿ ಅಂತ ಪತ್ತೆ ಹಚ್ಚೋದಕ್ಕೆ. ಜೊತೆಗೆ ಈ ಅಸ್ಕರ್ ಅನ್ನೋಂಥವನು ಇವಳ ಜೊತೆ ಲಿವಿಂಗಲ್ಲಿದ್ದಾನೆ. ನಮ್ಮ ಅಚ್ಚ ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದನ್ನ ಹೇಳೋಕ್ಕಾಗ್ತಿಲ್ಲ. ಕೆಲವರು ಪಾಪ ಯಾರ್ಯಾರೋ ಗೊತ್ತಿಲ್ಲದೆ ಇರೋಂಥವ್ರೆಲ್ಲ ನೋಡ್ತಿರ್ತಾರೆ ವಿಡಿಯೋನ, ಹಾಗಾಗಿ ಆ ಪದಗಳನ್ನು ಬಳಸ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೆಲೀಲಿ. ಮದುವೆ ಆಗಿ ಹೆಂಡ್ತಿನ ಬಿಟ್ಟು ಇವಳ ಜೊತೆ ಇರ್ತಾನೆ ಇವಳು ಗಂಡ 3 ತಿಂಗಳಲ್ಲಿರ್ಬೇಕಾರೆ ತೀರ್ಸಿದ್ಲೋ ಅವನೇ ತೀರ್ಕೊಂಡು ಅವನ ಹಣೆ ಬರೋನೋ ಗೊತ್ತಿಲ್ಲ. ನೋಡಿ ಇಬ್ಬರದು ಹೆಂಗ್ ಜೀವನ ಇದೆ. ಇವರಿಬ್ಬರು ಬದುಕಿಗೆ ಅಡ್ಡ ಬಂದ್ಬಿಟ್ಟಿತ್ತ ಮಗು. ಪಾಪ ಆ ಅಜ್ಜಿ ತಾತ ಅಂದರೆ ಆ ಮಗುವಿನ ತಂದೆ ತಾಯಿ ಇದ್ರಲ್ಲ, ತಂದೆ ತಾಯಿ ನಾವು ಹೆಂಗೆ ಸಾಕತ್ತೀವಿ ನಮ್ಮ ಮೊಮ್ಮಗನ ಕುಪ್ಪಡವ ನಾವು ಉಳಿಸ್ಕೋತೀವಿ ಅಂತ ಕೇಳ್ಕೊಂಡ್ರಲ್ಲ, ಅವ್ರ ಹತ್ರ ಹೋದಾಗ ಇವಳು ಕಂಪ್ಲೇಂಟ್ ಕೊಟ್ಟು ಮಗುನ ಕರ್ಸ್ಕೊಂಬಂದ್ಲು. ನನ್ನ ಮುಂದೆ ನನ್ನ ಹತ್ರನೇ ಇರಬೇಕು ಅಂತ ಮಕ್ಕಳ ಸಹಾಯವಾಣಿಯವರು ಹೇಳಿ ಕಳಿಸಿದ್ದಕ್ಕೆ ಯಾವ ಪುರುಷಾರ್ಥಕ್ಕೆ ಯಾವ ಪರಮ ಸುಖಕ್ಕೆ ಕರ್ಕೊಂಡು ಬಂದ್ಲು ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಈ ಇನ್ಸಿಡೆಂಟ್ ಮಾಡೋದಕ್ಕೆ. ಸೊ ಅದಾದಮೇಲೆ ಆ ಮಗುವಿನ ತಾತ ಅಜ್ಜಿಗೆ ವಿಷಯ ಗೊತ್ತಾಗುತ್ತೆ, ಬಂದು ಆಕ್ರಂದನವನ್ನು ತೊಳ್ಕೊಳ್ತಾರವರು. ಈ ಎಲ್ಲ ವಿಡಿಯೋಗಳನ್ನ ನೋಡ್ತೀರ ನಿಜಕ್ಕೂ ಬೇಸರ ಆಗೋಗುತ್ತೆ. ಎಂಥದಪ್ಪ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು. ಆ ಒಂದು ಪ್ಲೇಸನ್ನು ದೇವರ ನಾಡು ಅಂತ ಕರಿತೀವಿ ಕೇರಳನ. ಅಂದರೆ ಅತಿ ಹೆಚ್ಚು ದೇವಸ್ಥಾನಗಳಿರ್ತಕ್ಕಂಥದ್ದು, ದೇವರುಗಳ ನಾಡೋದು. ಅಂಥ ಊರಲ್ಲಿ ಇಂಥ ದೆವ್ವಗಳು ಇಂಥ ರಾಕ್ಷಸರು ಹೆಂಗೆ ಬಿಟ್ಬಿಟ್ರು ನನಗಂತೂ ಅರ್ಥ ಆಗ್ತಿಲ್ಲ. ಇನ್ನು ನಮ್ಮ ಕರ್ನಾಟಕದಲ್ಲಿ ಏನಾಗಿಲ್ವ ಇನ್ಸಿಡೆಂಟು? ಉತ್ತರ ಪ್ರದೇಶ, ಕೇರಳ ಎರಡೇ ಎಕ್ಸಾಂಪಲ್ ಏನಲ್ಲ. ಇತ್ತೀಚೆಗಷ್ಟೇ ಕಳೆದ ವರ್ಷ ನಾನೇ ರಾಮನಗರದೊಂದು ಸುದ್ದಿ ಮಾಡಿದೆ ನೋಡಿ, ನೆನಪಿಲ್ಲ ಅನಿಸುತ್ತೆ ನಿಮಗೆ. ತಮಿಳ್ನಾಡು ಮೂಲದವಳು ಅನ್ಸುತ್ತವಳು, ಯಾರ ಜೊತೆಗೆ ಒಬ್ಬನ ಜೊತೆ ಅಫೇರ್ ಇರುತ್ತೆ, ಗಂಡ ತೀರೋಗ್ಬಿಟ್ಟಿರ್ತಾನೆ, ಇಲ್ಲಿ ಬಂದು ರಾಮನಗರದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಒಂದು ಮಗು ತೀರೋಗಿರುತ್ತೆ, ಸ್ಮಶಾನ ತೊಗೊಂಡೋಗಿ ಮಣ್ಣು ಮಾಡ್ತಾಳೆ. ಸ್ಮಶಾನದವ್ರು ನೋಡಿರ್ತಾರೆ, ಅಯ್ಯೋ ಏನೋ ಆಗಿರಬೇಕು ಮಗುಗೆ ಅಂದ್ಕೊಂಡಿರ್ತಾರೆ. ತಿರ್ಗಾ ರಿಪೀಟ್ ಇನ್ನೊಂದು ವಾರ ಬಿಡ್ಕೊಂಡು ಇನ್ನೊಂದು ಗಂಡು ಮಗು ತೊಗೊಂಡೋಗ್ತಾಳೆ. ಮೊದಲನೇ ಸಲ ಹೋದಾಗ ಹೆಣ್ಮಗು ಮಣ್ಣು ಮಾಡಿ ಬಂದಿರ್ತಾಳೆ. ಎರಡನೇ ಸಲ ಹೋದಾಗ ಗಂಡು ಮಗು ತೊಗೊಂಡೋದಾಗ ಅವ್ರಿಗೆ ಡೌಟ್ ಬರುತ್ತೆ, ಇದೇನಿದೆ ಹೋದ ವಾರ ಬಂದಿರಲ್ಲ ಮತ್ತೆ ಇನ್ನೊಂದು ಮಗು ತೊಗೊಂಬಂದಲ್ಲ ಅಂದಾಗ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದಾಗ ತಕ್ಷಣ ಅವನ್ನ ಅರೆಸ್ಟ್ ಮಾಡ್ತಾರೆ. ಬಾಯಿ ಬಿಡಿಸ್ತಾರೆ, ಒದ್ದು ಕುಂಡಿ ಮೇಲೆ ಒದ್ದು ಬಾಯಿ ಬಿಡಿಸಿದಾಗ ಇಬ್ಬರು ಬಾಯಿ ಬಿಡ್ತಾರೆ, ಹೌದು ಹಿಂಗೆ ನಾವೇ ಸಾಯಿಸ್ಬಿಟ್ಟು ಅಂತ. 1 ವರ್ಷನೂ ಆಗಿಲ್ಲ ರಾಮನಗರದಲ್ಲಿ, ಇಲ್ಲಿಂದ ಏನೊಂದು 40 ಕಿಲೋಮೀಟರ್ ದೂರದಲ್ಲಿ ನಡೆದಿರೋದು. ಸೊ ನಾನು ಇದರಿಂದ ನಾನು ಏನನ್ನು ಹೇಳಲು ಬಯಸುವುದಿಲ್ಲ. ಭಗವಂತ ಅನ್ನೋಂಥವನು ನಾನು ಒಂದೇ ಪ್ರಶ್ನೆ, ಎಷ್ಟೋ ಜನ ಕಾಡಿ ಬೇಡ್ತಿರ್ತಾರಪ್ಪ ದೇವ್ರೆ, ಅಂಥವ್ರು ಕೊಡಪ್ಪ ಮಕ್ಳುಗಳನ್ನ. ಇಂಥ ಅವಿವೇಕಿಗಳಿಗೆ, ಬುದ್ಧಿಹೀನರಿಗೆ, ರಾಕ್ಷಸರಿಗೆ, ಕಟುಕರಿಗೆ, ಕರುಣೆ ಇಲ್ದವರಿಗೆ ದಯವಿಟ್ಟು ಇಂಥವ್ರಿಗೆ ಯಾವ ಕಾರಣಕ್ಕೂ ಆ ಮಕ್ಕಳು ಅನ್ನೋಂಥ ಪ್ರಸಾದನ ಕರುಣಿಸ್ಬೇಡ. ಯಾವ ಕಾರಣಕ್ಕೆ ಬೇಕು? 1.5 ವರ್ಷ ಬಹುಶಃ ಹೊಟ್ಟೆಲಿದ್ದಾಗಲೇ ತಿರೋಗ್ಬಿಟ್ಟಿದ್ರೆ ಆ ಮಗು ಪ್ರಪಂಚನೇ ನೋಡ್ತಿರಲಿಲ್ಲ. ಬಟ್ ಆ ಮಗು ಈ ಒಂದು ಸುಂದರವಾದಂಥ ಪ್ರಪಂಚವನ್ನು ನೋಡಿ, ಆ ವಿಕೃತ ಜನರನ್ನು ನೋಡಿ, ಆ ಮಾನಸಿಕ ಹಿಂಸೆಯನ್ನು ಅನುಭವಿಸಿ, ಆ ವೇದನೆಯನ್ನು ಅನುಭವಿಸಿ ಪ್ರಾಣ ಬಿಟ್ಟೈತೆ ಅಂತಂದರೆ ಆ ಮಗು ಅದೇನು ಪಾಪ ಮಾಡಿತ್ತು ನನಗಂತೂ ಗೊತ್ತಿಲ್ಲ. ಸೇಮ್ ಅದೇ ಉತ್ತರ ಪ್ರದೇಶದ ಸ್ಟೋರಿನೂ ಹಂಗೇನೆ. ನನ್ನ ಲೈಫಲ್ಲಿ ನೋಡ್ತಿರ್ತಕ್ಕಂಥ ತೀರಾ ಡಿಸ್ಟರ್ಬ್ ವಿಚಾರ, ತೀರಾ ಹೃದಯ ವಿದ್ರಾವಕ ಘಟನೆ ಅಂತ ಹೇಳ್ತೀವಲ್ಲ, ಅದೊಂದು ಇದೊಂದು. ಎಳೆ ಮಕ್ಕಳು 1.5 ವರ್ಷದ ಮಕ್ಕಳು ಹಿಡ್ಕೊಂಡ್ರೆ ಕೈಕಾಲು ಗಟ್ಟಿ ಇರಲ್ಲ, ಎಲ್ಲಿ ಮೂಳೆ ಮುರಿದೋಗುತ್ತೋ ಅನ್ನೋ ಭಯ ಇರುತ್ತೆ ಎತ್ಕೊಳ್ಳೋಂಥ ಟೈಮ್ನಲ್ಲಿ. ಅಂಥ ಮಕ್ಕಳನ್ನ ತುಳಿತಾರೆ, ಹೊಡಿತಾರೆ, ನೆಜ್ಜುತ್ತಾರೆ ಅಂತಂದರೆ ರಕ್ತ ಕುದೀತಿದೆ ನಿಜಕ್ಕೂ ನನಗೆ. ಸೊ ತುಂಬ ಜನ ನಾನು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಆ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಕಮೆಂಟ್ಸಲ್ಲಿ ಕೇಳಿದ್ರಿ. ಇದ್ರ ಬಗ್ಗೆ ಮಾಹಿತಿಯನ್ನು ಪರಿಪೂರ್ಣವಾಗಿ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಮಾಹಿತಿಯನ್ನು ಇಟ್ಟು ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನ, ಈ ಸಣ್ಣ ಪುಟ್ಟ ಮಕ್ಕಳುಗಳು ಈ ಲಿವಿಂಗಲ್ಲಿ ಇರ್ತಾರೆ ನೋಡಿ, ಕೆಲವರು ದೈಹಿಕ ಸುಖಕ್ಕೋಸ್ಕರ ಬದುಕ್ತಾ ಇರ್ತಾರೆ ನೋಡಿ, ಇನ್ನೊಬ್ಬಳ ಜೊತೆ ಕಟ್ಕೊಂಡೊಳೊಬ್ಬಾರೆ ಇಟ್ಕೊಂಡೊಳೊಬ್ಬ ಹಿಂಗೆ ಬದುಕ್ತಿರ್ತಾರಲ್ಲ, ಅಂಥವ್ರು ಒಂಚೂರು ಅಕ್ಕಪಕ್ಕದವ್ರು ಕಂಡಿಡಿ. ಮಕ್ಕಳಿರ್ತಾವಲ್ಲ ಅಂಥವ್ರಿಗೆ, ಇಲ್ಲಿ ಮಕ್ಕಳಿಲ್ಲ ಅವ್ರು ಏನಾರು ಮಾಡ್ಕೊಂಡು ಸಾಯ್ತಾರೆ ಅಂದರೆ ಸತ್ತೋಗ್ಬಿಡ್ಲಿ ಅವರು. ಬಟ್ ಸಣ್ಣ ಪುಟ್ಟ ಮಕ್ಕಳಿರ್ತಾವಲ್ಲ ಅಂಥವ್ರು ಒಂಚೂರು ದಯವಿಟ್ಟು ಸಾಧ್ಯವಾರ ಒಂಚೂರು ಗಮನಿಸಿ. ಈ ಥರ ಇನ್ಸಿಡೆಂಟ್ ಏನಾರು ಆಯಿತು ಅಂತಂದರೆ ಆ ಫ್ಯಾಮಿಲಿ ಸಂಬಂಧಪಟ್ಟ ಮಕ್ಕಳು ಸಂಬಂಧಪಟ್ಟಿರ್ತಾರಲ್ಲ, ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ಅವ್ರನ್ನ, ಇಂಥವ್ರ ಹತ್ರ ಮಾತ್ರ ಬಿಡ್ಬಿಡಿ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನನ್ನ ಮಾತುಗಳಲ್ಲಿ ಏನಾದರೂ ಮಿತಿ ಮೀರಿ ಮಾತಾಡಿದ್ದೀನಿ ಅಂತಂದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.